ನಮಸ್ಕಾರ ಫ್ರೆಂಡ್ಸ್, ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ ಎದ್ದು ಇವತ್ತು ಇಡ್ಲಿ ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ಇದು ಮಸಾಲ ಇಡ್ಲಿ. ಬೆಳಿಗ್ಗೆ ಒಂದು ಬ್ಯಾಚ್ ಮಾಡಿ ಟಿಫಿನ್ಗೆಲ್ಲ ಹಾಕಿ ಕೂಡ ಆಯಿತು. ಇವಾಗ ನಾನು ಇಡ್ಲಿ ತಿನ್ನೋದಕ್ಕೆ ರೆಡಿ ಆಗ್ತಾಯಿದ್ದೀನಿ. ಟೀ ಕೂಡ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಳಿಗ್ಗೆ ಎದ್ದು ಬೇಗ ಬೇಗ ಇಡ್ಲಿ ಮಾಡಿದ್ದೀನಿ. ಆ್ಯಕ್ಚುಲಿ ಮನೇಲಿ ಅಮ್ಮ ಎಲ್ಲ ಇಲ್ಲ ಅಲ್ವಾ, ಸೊ ಎಲ್ಲ ಕೆಲಸ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಬೇಗನೆ ಎಲ್ಲ ಮಾಡ್ತಾಯಿದ್ದೀನಿ ಅಷ್ಟೇ. ಇಡ್ಲಿ ಇದು ಮಸಾಲೆ ಇಡ್ಲಿ. ಇದಕ್ಕೆ ನಾನು ಅಕ್ಕಿ ರವೆ ಮತ್ತು ಉದ್ದಿನಬೇಳೆ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಅದೆಲ್ಲ ಹಾಕಿದ್ದೀನಿ. ಇದಕ್ಕೆ ಸಾಂಬಾರು ಚಟ್ನಿ ಇದ್ದರೆ ಚೆನ್ನಾಗಿರುತ್ತೆ, ಬಟ್ ಇಲ್ಲದೇ ಇದ್ದರೂ ಕೂಡ ಅಷ್ಟೇ ತುಂಬಾ ಸಖತ್ತಾಗಿತ್ತು. ಆ ತೆಂಗಿನಕಾಯಿ ತುರಿ ಎಲ್ಲ ಹಾಕಿರೋದ್ರಿಂದ ಬಾಯಿಗೆ ಸಿಗುತ್ತೆ ನೋಡಿ, ಸಖತ್ ರುಚಿಯಾಗಿತ್ತು. ಸೊ ಇವತ್ತು ನಾನಿದೆ ಇಡ್ಲಿನ ತಿಂತಾಯಿದ್ದೀನಿ. ಇಡ್ಲಿ ಜೊತೆಗೆ ಟೀ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಸ್ವಲ್ಪ ನಂಚ್ಕೊಳ್ಳೋದಕ್ಕೆ ಅಂತೇಳಿ ಸೇಜ್ವಾನ್ ಚಟ್ನಿನ ಹಾಕ್ಕೊಂಡು ತಿಂತಾಯಿದ್ದೀನಿ. ನಾರ್ಮಲ್ ಚಟ್ನಿ ಮಾಡಿರಲಿಲ್ಲ, ಕಾಯಿ ಆ್ಯಕ್ಚುಲಿ ಇರಲಿಲ್ಲ ಜಾಸ್ತಿ, ಅದಕ್ಕೋಸ್ಕರನೇ ಸೇಜ್ವಾನ್ ಚಟ್ನಿ ಹಾಕ್ಕೊಂಡು ಇಡ್ಲಿನ ಜೊತೆ ತಿಂತಾಯಿದ್ದೀನಿ. ಇದು ಸಖತ್ತಾಗಿತ್ತು ಮಸಾಲೆ ಇಡ್ಲಿ ಮಾತ್ರ. ಇನ್ನೊಂದು ಸಲ ಮಾಡಿದಾಗ ಫುಲ್ ರೆಸಿಪಿನ ತೋರಿಸ್ತೀನಿ ಯಾವ ರೀತಿ ಮಾಡಿದ್ದೀನಿ ಅಂಥೇಳಿ. ಬನ್ನಿ ಬೇಗ ಟೀ ಕುಡ್ಕೊಂಡು ಬಂದುಬಿಡೋಣ. ಇವತ್ತು ಬೆಳಿಗ್ಗೆದ್ದು ಬೇಗ ಹಸಿವೆ ಆಗ್ತಾಯಿತ್ತು. ಸೊ ಅದಕ್ಕೆ ಬೇಗ ಟೀ ಕುಡಿಬೇಕು ಅಂತ ಅಂದಾಗ ಮೊಬೈಲ್ ನೋಡಿದಾಗ ಆಫೀಸ್ ಕೆಲಸ ನೋಡಿದೆ. ಆ್ಯಕ್ಚುಲಿ ನಾನು ಇವಾಗ ರಜೆ ಹಾಕಿದ್ದೆ, ಬಟ್ ಆಫೀಸ್ ಕೆಲಸ ಇದೆ ಮತ್ತು ಮನೆಯಲ್ಲೇ ಇರೋದ್ರಿಂದ ಸ್ವಲ್ಪ ಕೆಲಸ ಕೂಡ ಆನ್ ಮಾಡ್ತಾಯಿದ್ದೀನಿ. ಸೊ ಅದಾದ ನಂತರ ಒಂದು ಫ್ರೆಂಡ್ಗೆ ನಮ್ಮ ಮನೆ ಹತ್ರನೇ ಇರೋದು, ಅವ್ರಿಗೆ ಇಡ್ಲಿ ದೋಸೆ ಬೇಕಾಗಿತ್ತು. ಸೊ ಅವಳು ಯಾವಾಗಾದರೂ ಇಡ್ಲಿ ದೋಸೆ ಬೇಕಂದಾಗ ನನ್ನ ಹತ್ರನೇ ತೊಗೊಳ್ತಾಳೆ. ಒಂದೊಂದು ಸಲ ನಾನು ಹಾಗೆ ಕೊಡ್ತೀನಿ, ಒಂದೊಂದು ಸಲ ಅವಳು ಅಂದರೆ ಆರ್ಡರ್ ಮಾಡಿ ತೊಗೊಳ್ತಾಳೆ. ನಾನು ಮನೇಲಿ ಯಾವಾಗಾದ್ರೂ ಮಾಡಿದಾಗ ನಾನು ಹಾಗೆ ಕೊಟ್ಬಿಡ್ತೀನಿ. ಸೊ ಅವಳು ಇಡ್ಲಿ ಮತ್ತು ಉತ್ತಪ್ಪಮ್ ಅಂತ ಹೇಳಿದ್ರು, ಆನಿಯನ್ ಉತ್ತಪ್ಪಮ್. ಇಲ್ಲಿ ನೋಡ್ಬೋದು ದೋಸೆ ಹಿಟ್ಟಂತೂ ನಮ್ಮ ಮನೇಲಿ ಯಾವಾಗಲೂ ರೆಡಿ ಇರುತ್ತೆ. ಸೊ ಇದು ಈರುಳ್ಳಿ ಮತ್ತು ಉತ್ತಪ್ಪಮ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಹಾಕಿಬಿಟ್ಟು ಇದನ್ನು ಇವಾಗ ಟರ್ನ್ ಮಾಡಿ ಎರಡು ಕಡೆಯಿಂದ ಬೇಯಿಸ್ಕೊಳ್ತೀನಿ. ಆಮೇಲೆ ನಾರ್ಮಲ್ ಇಡ್ಲಿ ಕೂಡ ಬೇಯಿಸಿದ್ದೆ. ಅವರಿಗೆ ನಾರ್ಮಲ್ ಇಡ್ಲಿ ಬೇಕಿತ್ತು. ಮಸಾಲೆ ಇಡ್ಲಿ ನಾನಿನ್ನೂ ಅವರಿಗೆ ಟೇಸ್ಟ್ ತೋರಿಸಿರಲಿಲ್ಲ. ಸೊ ಇವತ್ತು ನಾರ್ಮಲ್ ಇಡ್ಲಿ ಜೊತೆಗೇನೆ ಮಸಾಲೆ ಇಡ್ಲಿ ನಾನೇ ಮಾಡಿದ್ದು ಫಸ್ಟ್ ಟೈಮ್. ಅದಕ್ಕೆ ಅವಳಿಗೆ ಹೇಳಿರಲಿಲ್ಲ ನಾನು ಮಾಡ್ತೀನಿ ಅಂಥೇಳಿ. ನಾನು ಇದು ನಾರ್ಮಲ್ ಇಡ್ಲಿ ಮತ್ತು ಆನಿಯನ್ ಉತ್ತಪ್ಪಮ್ ಆಮೇಲೆ ಮಸಾಲೆ ಇಡ್ಲಿ ಕೂಡ ಸುಮ್ಮನೆ ಟೇಸ್ಟಿಗೆ ಅಂಥೇಳಿ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಮಗಳು ಇರೋದ್ರಿಂದ ತಲೆಗೆ ಮೊಸರು ಹಾಕ್ಕೊಂಡ್ಬಿಟ್ಟು ಸುಮ್ಮನೆ ಚೆನ್ನಾಗಿರುತ್ತೆ ಕೋಲ್ಡಾಗಿ, ಮತ್ತು ಕೂದಲು ಕೂಡ ಸಾಫ್ಟಾಗಿರುತ್ತೆ ಅಂಥೇಳಿ ಮೊಸರು ಹಾಕ್ಕೊಂಡು ಕೂತ್ಕೊಂಡಿದ್ವಿ. ನನ್ನ ಮಗಳದ್ದಲ್ಲಿ ಶುರುವಾಯಿತು. ಇವಾಗ ನಾನು ಮಗನ್ನು ಊರಿಗೆ ಕಳಿಸ್ಕೊಟ್ಟಿದ್ದೀನಿ 1-2 ದಿನಕ್ಕೆ ಅಷ್ಟೇ. ಸೊ ಇವಳಿಗೆ ಏನಾದರೂ ಒಂದು ತಿಂಡಿ ಬೇಕು ಅಂತ ಇದ್ಲು. ಅದಕ್ಕೆ ಆಲೂಗಡ್ಡೆನ ಕಟ್ ಮಾಡಿ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ಅನ್ನ ಸಾರು ಜೊತೆ ಸಖತ್ ಕಾಂಬಿನೇಷನ್, ತುಂಬ ಚೆನ್ನಾಗಿರುತ್ತೆ. ಬಟ್ ನಾವಿವಾಗ ಹೀಗೆ ಮಾಡಿಕೊಂಡು ತಿಂತಾಯಿದ್ದೀವಿ. ಒಂದು 10-11 ಗಂಟೆ ಆಗಿತ್ತು. ಅವಳು ತುಂಬ ಮಾಡು ಅಂತ ಇದ್ಲು. ಅದಕ್ಕೆ ಇದನ್ನು ಮಾಡ್ಕೊಂಡಿದ್ದೀನಿ. ಇದು ಆಲೂಗಡ್ಡೆ ಹಾಕಿದ್ದೀನಿ, ಆಮೇಲೆ ಉಪ್ಪು, ಆಮೇಲೆ ಖಾರದ ಪುಡಿ ಅಥವಾ ಏನಾದರೂ ಚಿಕನ್ ಮಸಾಲ ಇದ್ದರೆ ಅದನ್ನು ಕೂಡ ಹಾಕ್ತೀನಿ. ಸಖತ್ ರುಚಿಯಾಗಿರುತ್ತೆ. ಸೊ ಇದು ಮಗಳು ಅವಳು ಮಾಡಬೇಕು ಅಂಥೇಳಿ ಮೇಲೆ ಕೂತ್ಕೊಂಡಿದ್ಲು. ಅವಳು ಕೂಡ ಸ್ವಲ್ಪ ಮಾಡ್ತಾಯಿದ್ಲು, ಉಪ್ಪು ಹಾಕೋದು ಮಸಾಲೆ ಹಾಕೋದೆಲ್ಲ ಮಾಡ್ತಾಯಿದ್ಲು. ಸೊ ಅವಳಿಗೆ ಕೂಡ ತುಂಬ ಶಾಕ್ ಇದೆ ಇದನ್ನೆಲ್ಲ ನೋಡಿ ಮಾಡಬೇಕು ಅಂಥೇಳಿ. ಸೊ ಇದನ್ನು ಇವಾಗ 2 ಕಡೆಯಿಂದ ಟರ್ನ್ ಮಾಡ್ತೀನಿ. ಅದು ಮಾಡಿ ಆಯಿತು. ಮಾಡಿ ಆದ ತಕ್ಷಣ ಒಂದು ಫ್ರೆಂಡ್ ಕಾಲ್ ಮಾಡಿ ಕೇಕ್ ಆರ್ಡರ್ ಹೇಳಿದರು. ಅವರಿಗೆ ಸಂಜೆ ಕೇಕ್ ಬೇಕಿತ್ತು. ಸಂಜೆ ಅವ್ರದ್ದು ಸ್ಪೋರ್ಟ್ಸ್ ಡೇ ಕೂಡ ಇದೆ, ಆದರೂ ಕೂಡ ಬೇಗ ಮತ್ತು ಆರ್ಡರ್ ಕೇಕ್ ಮಾಡಿದ್ರಲ್ಲ ಅಂಥೇಳಿ ಅವರು ತುಂಬ ಕಡಿಮೆ ಆರ್ಡರ್ ಮಾಡೋದು, ಅಂದರೆ ಕಡಿಮೆ ಕೇಕ್ ಕೂಡ ತಿನ್ನೋದು. ಸೊ ಅವ್ರು ಮನೆಯಲ್ಲೇ ಮಾಡ್ತಿರಲ್ವ, ಸೊ ನಾನು ನಿಮ್ಮ ಹತ್ರನೇ ಆರ್ಡರ್ ಮಾಡ್ತೀನಿ ಅಂಥೇಳಿ ಮಾಡಿದರು. ಅದಕ್ಕೋಸ್ಕರನೇ ಬೇಗ ಕೇಕ್, ಅದು ಹಿಟ್ಟೆಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಅದನ್ನು ಎಲ್ಲ ಚೆನ್ನಾಗಿ ಸೋದಿಸ್ಕೊಂಡು ಅದರಲ್ಲಿ ನೀರು ಹಾಕಿ ಮಿಕ್ಸ್ ಮಾಡಿ ಹಂಚಲ್ಲೇ ಬೇಯಿಸ್ಕೊಳ್ತೀನಿ. ನಾನು ಕೇಕ್ ಮಾಡಬೇಕಾದ್ರೆ ಯಾವುದೇ ಓವನೆಲ್ಲ ಯೂಸ್ ಮಾಡೋದಿಲ್ಲ. ಸೊ ಅಲ್ಲಿ ಬೇಯೋಷ್ಟರಲ್ಲಿ ನಂದು ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಮಧ್ಯಾಹ್ನ ಊಟಕ್ಕೆ ಏನು ಮಾಡೋದು ಅಂತ ಅಂದ್ಕೊಳ್ತಾ ಇದ್ದೆ. ಸೊ ರಾತ್ರಿ ಸ್ವಲ್ಪ ಸಾರು ಉಳಿದಿತ್ತು. ಇಲ್ಲಿ ನೋಡ್ಬೋದು ರಾತ್ರಿದು ಸಾರು ಸ್ವಲ್ಪ ಉಳಿದಿತ್ತು, ಅದೇ ಹಾಕ್ಕೊಂಡು ಊಟ ಮಾಡ್ತೀನಿ. ಮಗಳು ಮೊಸರು ಹಾಕ್ಕೊಂಡು ಊಟ ಮಾಡ್ತೀನಿ ಅಂತ ಇದ್ಲು. ಸೊ ಅವಳಿಗೆ ಮೊಸರು ಹಾಕಿ ಕೊಟ್ಟೆ. ಆಮೇಲೆ ಇದ್ರ ಜೊತೆಗೆ ಒಂದೊಂದು ಆಮ್ಲೆಟ್ ಮಾಡಿಕೊಂಡು, ಮತ್ತು ನಿನ್ನೆ ರಾತ್ರಿದು ಪಲ್ಯ ಇತ್ತು, ಮಿಕ್ಸ್ ಬೀನ್ಸ್ ಮತ್ತು ಕ್ಯಾರೆಟ್ ಪಲ್ಯ. ಅದು
ಸಖತ್ ರುಚಿಯಾಗಿತ್ತು. ಸೊ ಅದು ಹೇಗೆ ಮಾಡೋದು ಅಂತೇಳಿ ನಾನು ಸಪ್ರೇಟಾಗಿ ವಿಡಿಯೋ ಕೂಡ ಮಾಡಿದ್ದೀನಿ. ಸೊ ಅದನ್ನು ಖಂಡಿತವಾಗ್ಲೂ ನೋಡಿ, ಆ ಪಲ್ಯನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿತ್ತು. ಇವತ್ತು ಕೂಡ ಆ ಪಲ್ಯ ಸ್ವಲ್ಪ ಉಳಿದಿತ್ತು, ಅದನ್ನೇ ಹಾಕ್ಕೊಂಡು ಇವಾಗ ಊಟ ಮಾಡ್ತಾಯಿದ್ದೀನಿ. ಅದಾದ ನಂತರ ಡೈರೆಕ್ಟಾಗಿ ಕೇಕ್ ಬೇಯಿಸಿ ಕೇಕನ್ನೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ತುಂಬಾ ಕೆಲಸ ಇತ್ತು. ಇವತ್ತು ಮಧ್ಯಾಹ್ನ ಒಂದು ಸ್ವಲ್ಪ ಕೂಡ ರೆಸ್ಟ್ ಮಾಡಲಿಲ್ಲ, ಯಾಕಂದರೆ ಇವ್ರದ್ದು ಸ್ಪೋರ್ಟ್ಸ್ ಡೇ ಇತ್ತಲ್ವ. ಸೊ ಅಲ್ಲಿಗೆಲ್ಲ ಹೋಗಬೇಕು. ಸೊ ಸಂಜೆ ಇಟ್ಟಿದ್ರು ಸ್ಪೋರ್ಟ್ಸ್ ಡೇ. ನಾರ್ಮಲಿ ಬೆಳಿಗ್ಗೆ ಇರ್ತಾರೆ, ಬಟ್ ಇವತ್ತು ಸಂಜೆ ಇಟ್ಟಿದ್ರು. ಸೊ ಅವ್ರದ್ದು ಬಟ್ಟೆ ಎಲ್ಲ ಐರನ್ ಮಾಡ್ತಾಯಿದ್ದೀನಿ. ಅವರು ಇವತ್ತು ಸ್ಪೋರ್ಟ್ಸ್ ಡೇ ಸಂಜೆ ಇಟ್ಟಿದ್ದಾರೆ. ಆ್ಯಕ್ಚುಲಿ ಇದು ತುಂಬ ಹಳೆ ವ್ಲಾಗ್, ಇವಾಗ ಎಡಿಟ್ ಮಾಡ್ತಾಯಿದ್ದೀನಿ. ಎಡಿಟ್ ಮಾಡೋದಕ್ಕೆ ಟೈಮೇ ಸಿಕ್ಕಿರಲಿಲ್ಲ, ಅದಕ್ಕೋಸ್ಕರನೇ ತುಂಬ ಗಡಿಬಿಡಿ ಆಯಿತು. ಅಂದರೆ ನನಗೆ ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ. 5 ಗಂಟೆಗೆ ಹೇಳಿದರು, ಬಟ್ ಸ್ಟಾರ್ಟ್ ಮಾಡೋವಾಗಲೇ 6 ಗಂಟೆ ಮೇಲಾಗಿತ್ತು. ಬೇಗ ಅವಳನ್ನ ರೆಡಿ ಮಾಡಿಸಿ, ಅದು 2 ಜಡೆ ಹಾಕೋದಿದೆಯಲ್ಲ, ಅದು ತುಂಬ ಟೈಮ್ ಆಗುತ್ತೆ ನನಗಂತೂ. ಅದು ಇವ್ರದ್ದು ಫುಲ್ ಕರ್ಲಿ ಹೇರ್ ಇದೆಯಾ, ಸೊ ಅದಕ್ಕೋಸ್ಕರನೇ ಇವಾಗ ಜಡೆ ಎಲ್ಲ ಹಾಕಿ ಅವಳನ್ನ ರೆಡಿ ಮಾಡಿಸಿ ಸ್ಪೋರ್ಟ್ಸ್ ಡೇಗೆ ಫೈನಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕರೆಕ್ಟಾಗಿ ಟೈಮಿಗೆ ರೀಚ್ ಆಗಿದ್ದೀನಿ. ಹೇಳಿರೋ ಟೈಮಿಗೆ ಅವರು ಹ್ಯಾಟ್ ಮತ್ತು ಗ್ಲೌಸ್ ಕೂಡ ಹೇಳಿದರು. ಏನು ಅಲ್ಲಿ ಫಸ್ಟಿಗೆ ಮಾರ್ಚ್ ಪಾಸ್ಟ್ ಏನೋ ಇತ್ತು, ಅದಕ್ಕೋಸ್ಕರನೇ ಇವಾಗ ಹೋಗಿ ಕೂತ್ಕೊಂಡಿದ್ವಿ. ಮಕ್ಕಳನ್ನ ಒಳಗಡೆ ಬಿಟ್ಟಿದ್ವಿ. ಫಸ್ಟ್ಗೆ ಮಕ್ಕಳೆಲ್ಲ ಒಳಗಡೆ, ಅಂದರೆ ಟೀಚರ್ಸ್ ಎಲ್ಲ ಆ ಕಡೆ ಕೂರಿಸ್ಕೊಂಡಿದ್ರು. ಅದಾದಮೇಲೆ ಎಲ್ಲ ರೆಡಿ ಆಗ್ತಾಯಿತ್ತು. ಇಲ್ಲಿ ಕೆಲವೊಂದು ಡಾನ್ಸ್ ಇತ್ತು, ಮತ್ತು ಚಿನ್ನದು ಕರಾಟೆ ಕೂಡ ಇತ್ತು. ಅದಾದಮೇಲೆ ಸ್ಪೋರ್ಟ್ಸ್ ಒಬ್ಬೊಬ್ಬರಿಗೆ ಒಂದೊಂದೇ ಗೇಮ್ ಮಾಡಿಸಿದ್ರು. ಟೈಮ್ ಕೂಡ ಜಾಸ್ತಿ ಇರೋದಿಲ್ಲ ಅಲ್ಲ. ಸ್ಕೂಲವ್ರು ಏನು ಮಾಡ್ತಾರೆ ಅಂದರೆ ಗ್ರೌಂಡು ರೆಂಟಿಗೆ ತೊಗೊಳ್ತಾರೆ, ಫುಲ್ ಡೇಗೆ ರೆಂಟಿಗೆ ತೊಗೊಳ್ತಾರೆ. ಐ ಥಿಂಕ್ 2-3 ಡೇಸ್ ಏನೋ ರೆಂಟಿಗೆ ತೊಗೊಳ್ತಾರೆ ಅನಿಸುತ್ತೆ. ಸೊ ಒಂದೊಂದು ಬ್ಯಾಚ್ ಪ್ರಕಾರ ಮಾಡ್ತಾರೆ. ಅಂದರೆ ಬೆಳಿಗ್ಗೆ ಈ ಸ್ಟ್ಯಾಂಡರ್ಡ್ಸ್, ಆಮೇಲೆ ಮಧ್ಯಾಹ್ನ ಈ ಕ್ಲಾಸು, ಮತ್ತು ಸಂಜೆ ಈ ಥರ ತೊಗೊಳ್ತಾರೆ. ಅಂದರೆ ಒಂದು 3 ಗಂಟೆ ಏನೋ ಇರುತ್ತೆ ಅನಿಸುತ್ತೆ. ಸೊ ಈ ಥರ ಅವ್ರು ತೊಗೊಂಡ್ರೆ ಅಲ್ಲ, ಈ ಥರ ರೆಂಟೆಲ್ಲ ಕೊಟ್ಟಾದ್ಮೇಲೆ ಅವರು ಈ ಥರ ಯೂಸ್ ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ಅದೇ ರೀತಿಯಾಗಿ ಅವರು ಯೂಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ತುಂಬಾ ಗೇಮ್ಸ್ ಎಲ್ಲ ಆಯಿತು. ಅದಾದಮೇಲೆ ಚಿನ್ನು ಆ ಕಡೆ ಇದ್ದಾಳೆ, ಅವಳು ಕೂಡ ಕರಾಟೆಯಲ್ಲಿದ್ಲು. ಅವಳನ್ನ ಕ್ಲಾಸಿಗೆ ಹಾಕಿದ್ದೆ ಮಧ್ಯೆ, ಅದಾದಮೇಲೆ ಸ್ವಲ್ಪ ಟೈಮ್ ನಂತರ ಸ್ಟಾಪ್ ಮಾಡಿದ್ದೆ. ಸೊ ಅವಳು ಅಲ್ಲಿ ಕರಾಟೆ ಆಚೆ ಲಾಸ್ಟಲ್ಲಿದ್ಲು. ನನಗೆ ಈ ಕಡೆಯಿಂದ ವೀಡಿಯೋ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಇದೆಲ್ಲ ಆದ ನಂತರ ಪೇರೆಂಟ್ಸಿಗೆ ಕೂಡ ಅದು ಹಗ್ಗ ಎಳೆಯೋದಿದೆ ನೋಡಿ, ಅದು ಗೇಮ್ ಆಡಿಸಿದ್ರು ಸರ್ಪ್ರೈಸಿಂಗಾಗಿ. ಸೊ ನಾವೆಲ್ಲ ಹೋದ್ವಿ, ಫಸ್ಟ್ ಬಂದ್ವಿ. ನನಗೆ ಕೂಡ ಮೆಡಲ್ ಸಿಕ್ತು, ಗೋಲ್ಡ್ ಮೆಡಲ್. ಬಟ್ ಜಾಸ್ತಿ ವೀಡಿಯೋ ತೆಗೆಯೋದಕ್ಕಾಗಲಿಲ್ಲ, ಯಾಕಂದರೆ ಚಾರ್ಜು ಕೂಡ ಡೌನ್ ಆಗಿತ್ತು, ಮೊಬೈಲ್ದು ಕೂಡ ಹಾಗೆ, ನಮ್ಮದು ಕೂಡ. ಮನೆಗೆ ಹೋಗಿ ಬೇಗ ಅನ್ನ, ಬೇಳೆ ಸಾರು ಮತ್ತು ಒಂದೊಂದು ಆಮ್ಲೆಟ್ ಮಾಡಿದ್ವಿ. ಮತ್ತೆ ಏನು ಮಾಡೋದಕ್ಕೆ ಶಕ್ತಿನೇ ಇರಲಿಲ್ಲ. ಮನೆಗೆ ಹೋಗೋಷ್ಟರಲ್ಲಿ 8:15 ಐ ಥಿಂಕ್ ಏನೋ ಆಗಿತ್ತು. ಅವಳಿಗೆ ಕೂಡ ಸುಸ್ತಾಗಿತ್ತು. ಮತ್ತೆ ನಾಳೆ ಊರಿಗೆ ಹೋಗಬೇಕು, ಪ್ಯಾಕಿಂಗ್ ಎಲ್ಲ ಸ್ವಲ್ಪ ಇತ್ತು, ಎಲ್ಲ ತಯಾರಿ ಮಾಡೋದಿತ್ತು ನೋಡಿ. ಅದಕ್ಕೆ ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡಿಬಿಟ್ಟಿದ್ದೀನಿ. ಸೊ ಐ ಹೋಪ್ ನಿಮಗೆ ಈ ಚಿಕ್ಕ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವ್ಲಾಗ್ ಇಷ್ಟ ಆದಲ್ಲಿ ಲೈಕ್, ಶೇರ್ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೂ ಹೆಚ್ಚು ವಿಡಿಯೋಸ್